ಎಲ್ರಿಗೂ ನಮಸ್ಕಾರ. ನಾನು ಉಷಾ ಕೋಕಿಲ. ನನ್ನ ಬಗ್ಗೆ ತುಂಬ ಜನಕ್ಕೆ ಗೊತ್ತು, ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೆಲವು ಕಡೆ ಕನ್ಫ್ಯೂಷನಲ್ಲಿರ್ತಾರೆ. ಸೊ ನಾನು ಸಾಧು ಕೋಕಿಲ ಅವರ ತಂಗಿ. ನಮ್ಮ ತಂದೆ ನಟೇಶು, ನಮ್ಮ ತಾಯಿ ಮಂಗಳ. ನನಗೆ 3 ಅಣ್ಣಂದಿರು, ಲಯ ಕೋಕಿಲ, ಸಾಧು ಅಣ್ಣ ಮತ್ತು ಬೆನೆಡಿಕ್ಟ್ ಅಂತ. ನಾನೇ ಕೊನೆಯವಳು, 4ನೇಯವಳು. ನಮ್ಮ ಇಡೀ ಕುಟುಂಬ ಸಂಗೀತ ಬಿಟ್ಟರೆ ನಾನು ಮಗುವಿಂದನೂ ಏನು ನಮ್ಮ ಮನೇಲಿ ಏನು ಕೇಳಿಲ್ಲ. ನಾನು ಎಲ್ರ ಬಾಯಲ್ಲೂ ಅದೇನೆ. ನಮ್ಮ ತಾಯಿ ಕೆಲಸ ಮಾಡುವಾಗಲೂ ಹಾಡ್ತಾ ಇರ್ತಿದ್ರು. ನಮ್ಮ ತಾಯಿ ಆರ್ಕೆಸ್ಟ್ರಲ್ಲಿ ಫಸ್ಟ್ ಅವರು ಸಿನಿಮಾದಲ್ಲಿ ಕೋರಸ್ಸು ಟ್ರ್ಯಾಕೆಲ್ಲ ಹಾಡ್ತಾಯಿದ್ರು, ಮಂಗಳ ಅಂತ. ಮನೇಲೂ ಅಷ್ಟೇ, ಅವರು ಕೆಲಸ ಮಾಡಬೇಕಾದ್ರೆ ಎಲ್ಲ ಕನ್ನಡ ಹಳೇ ಹಾಡುಗಳು, ಆಮೇಲೆ ಹಿಂದಿ ಹಳೇ ಹಾಡುಗಳನ್ನ ಹಾಡ್ತಾಯಿದ್ರು. ನಮ್ಮ ತಂದೆ ಅದಕ್ಕೆ ವೈಲನ್ ನುಡಿಸೋದು. ನಮ್ಮಣ್ಣ ಸಾಧು ಅಣ್ಣ, ಲೈಂದ್ರಣ್ಣ ಇದ್ದರೆ, ಬೆನಡಿ ಇದ್ದರೆ ಅವರು ಎಲ್ಲ ಜಾಯ್ನ್ ಆಗೋರು. ಈ ಥರ ಆ ಥರನೇ ಕೇಳಿಕೊಂಡು ಬೆಳೆದಂಥವಳು ನಾನು. ಸೊ ಇದೇ ಇದರಲ್ಲಿ ಬೆಳೆದು ನಾನು ಏನೇ ಓದಿದ್ರು ಬಹುಶಃ ತುಂಬ ಜಾಸ್ತಿ ಓದ್ಬಿಟ್ಟಿದ್ದಿದ್ರು ನಾನು ಮತ್ತೆ ಇದಕ್ಕೆ ಬಂದ್ಬಿಡ್ತಾ ಇದ್ದೆ ಅಂತ ಕಾಣಿಸುತ್ತೆ. ನಾನು ಜಾಸ್ತಿ ಓದಲಿಲ್ಲ, ಆ್ಯಾವ್ರೇಜ್ ಸ್ಟೂಡೆಂಟ್ ನಾನು. ಸೆಂಟ್ ತೆರೆಸಾಸ್ನಲ್ಲಿ ಓದಿದ್ದು. ಹೀಗೆ ನಾನು ಮ್ಯೂಸಿಕಲ್ಲೇ ಚಿಕ್ಕ ವಯಸ್ಸಲ್ಲೇ ನಾನು ಆಲ್ಮೋಸ್ಟ್ ಕಲ್ತ್ಬಿಟ್ಟಿದ್ದೆ. ಒಂದು 7th 6th ಅಲ್ಲಿವರೆಗೂ ಬರೋ ಅಷ್ಟರಲ್ಲೇ ನಾನು ಕರ್ನಾಟಿಕ್ಕು ಮತ್ತು ಹಿಂದೂಸ್ತಾನಿ, ವೀಣೆನಲ್ಲಿ ಜೂನಿಯರ್ ಆಗಿತ್ತು, ಆಮೇಲೆ ಭರತನಾಟ್ಯಂನಲ್ಲಿ ಜೂನಿಯರ್ ಆಗಿತ್ತು. ಅರುಣ ಮ್ಯೂಸಿಕಲ್ ಅವ್ರ ಹತ್ರ ಕಲಿತಾ ಇದ್ದೆ ನಾನು ಇನ್ಸ್ಟಿಟ್ಯೂಟಲ್ಲಿ. ಹೀಗೆ ನನ್ನ ಜರ್ನಿ ಮ್ಯೂಸಿಕಲ್ಲೇ ಸ್ಟಾರ್ಟ್ ಆಯಿತು. ಅದಾದಮೇಲೆ 10th ಫಸ್ಟ್ PU ಆದಮೇಲೆ ಅಷ್ಟು ಬೇಗ ಸ್ಕೂಲಲ್ಲೂ ತುಂಬ ಹೆಸರು ಮಾಡಿದ್ದೆ. ಹಾಗೆಯೇ ನನ್ನ ಪ್ರೊಫೆಷ್ನಲ್ಲೂ ನಾನು ಮ್ಯೂಸಿಕ್ಕೇ ಇತ್ತು. ಚಿಕ್ಕ ವಯಸ್ಸಿಂದನೂ ನಾನು ರೆಕಾರ್ಡಿಂಗಲ್ಲಿ ಹಾಡೋದು, ನಮ್ಮ ಸಾಧಣ್ಣನ ಜೊತೆನೇ ನಾನು ಇರ್ತಾಯಿದ್ದೆ. ಆಲ್ಮೋಸ್ಟ್ ಒಂದು 300-400 ಮೂವೀಸ್ಗೆ ಕೋರಸ್ಸು ಟ್ರ್ಯಾಕು ಎಲ್ಲ ಹಾಡಿದ್ದೀನಿ. ಡೈರೆಕ್ಟಾಗಿ ಒಂದು 20-25 ಮೂವಿಲಿ ಹಾಡಿದ್ದೀನಿ. ಮ್ಯೂಸಿಕ್ ಬಿಟ್ಟರೆ ಬಹುಶಃ ನನಗೇನು ಗೊತ್ತಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಡ್ತಾ ಇರ್ತೀನಿ, ಯೂಟ್ಯೂಬಲ್ಲೂ ಹಾಡ್ತಾ ಇರ್ತೀನಿ. ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂದರೆ ನನಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ, ಬೇರೆ ಫೀಲ್ಡೇ ಗೊತ್ತಿಲ್ಲ ನನಗೆ. ಹೀಗೆ ಒಂದಿನ ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯವರು ಪಾಪ ಎಷ್ಟು ಡಿಫ್ರೆಂಟ್ ಮೂವೀಸೆಲ್ಲ ಮಾಡ್ತಾ ಇರ್ತಾರೆ. ಹೊಸ ಕತೆಗಳನ್ನೆಲ್ಲ ತೊಗೊಂಬಂದು ತುಂಬ ಬ್ಯೂಟಿಫುಲ್ಲಾಗಿ ಡೈರೆಕ್ಷನ್ ಮಾಡಿ, ಮ್ಯೂಸಿಕ್ ಕೊಟ್ಟು, ಎಷ್ಟೆಲ್ಲ ಕಷ್ಟಪಟ್ಟು ಪ್ರೊಡ್ಯೂಸರ್ಗಳನ್ನ ಹಿಡಿದು ಎಲ್ಲ ಮಾಡಿ ಎಷ್ಟೋ ಫಿಲ್ಮ್ಗಳು ಹಾಗೆ ಕೂತ್ಕೊಂಡ್ಬಿಟ್ಟಿದೆ. ಕೆಲವು ರಿಲೀಸ್ ಆಗಿದೆ, ಕೆಲವ್ರು ಕನ್ನಡದವರೆಲ್ಲ ನೋಡ್ತಾ ಇಲ್ಲ, ಕೆಲವೆಲ್ಲ ಬೇರೆ ಲೆವೆಲ್ಗೆ ಓಡೋಗ್ಬಿಡ್ತಾ ಇದೆ. ತುಂಬ ಚೆನ್ನಾಗಿ ಓಡ್ತಾ ಇದೆ, ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇರ್ತಾರೆ. ಬಟ್ ಎಲ್ಲ ಮೂವಿನೂ ಎಲ್ಲರೂ ನೋಡಲ್ಲ. ಇದೇ ಒಂದು ಟೈಮ್ ಇತ್ತು, ಮಲಯಾಳಂ ಮೂವಿ ಕೂಡ ಒಂದು ಟೈಮಲ್ಲಿ ಬಿದ್ದೋಗಿತ್ತು. ದಿಢೀರಂತ ಅದು ಹೇಗೆ ಇಷ್ಟು ಫೇಮಸ್ ಆಗಿ ಮೇಲೆ ಬಂತು. ಎಲ್ಲ ಜಾತಿ ಜನ, ಎಲ್ಲ ಲ್ಯಾಂಗ್ವೇಜ್ ಜನ ಈಗ ಮಲಯಾಳಂ ನೋಡ್ತಾ ಇದ್ದಾರೆ. ಸೊ ಅದು ಬೇರೆ ಲೆವೆಲ್ಗೆ ಹೊಟ್ಟೋಯ್ತು. ಅದೇ ಥರನೇ ನಮ್ಮ ಕನ್ನಡ ಮೂವಿನೂ ಇದೆ. ಬಟ್ ಸ್ಟಿಲ್ ಅವರು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ರಿಗೂ ಅನ್ನಿಸ್ತಾ ಇದೆ, ನಿಮಗೆ ಗೊತ್ತು ಪಾಪ ಅವ್ರು ಎಷ್ಟು ಕನ್ನಡ ಮೂವಿ ಇವಾಗಲೂ ಅಷ್ಟೇ ಎಷ್ಟೋ ಮೂವಿಗಳು, ಒಂದು 4-5 ಮೂವಿಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಎಷ್ಟೋ ಮೂವಿ ರಿಲೀಸೇ ಆಗಿಲ್ಲ. ಎಷ್ಟೆಲ್ಲ ಕಷ್ಟಪಟ್ಟು ಶೂಟಿಂಗ್ ಮಾಡಿ ಎಲ್ಲ ಆಗಿದೆ, ಆದರೂ ರಿಲೀಸ್ ಆಗಲಿಲ್ಲ. ಆ ನಿಟ್ಟಿನಲ್ಲಿ ನಾನು ಸ್ವಲ್ಪ ದಿನದ ಹಿಂದೆ ನಾನು ಯೋಚನೆ ಮಾಡ್ತಾಯಿದ್ದೆ, ಏನಾದರೂ ಮಾಡಬೇಕಲ್ಲ ಅಂತ. ಸೊ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನಮ್ಮ ಕನ್ನಡ ಚಲನಚಿತ್ರದ ಬಗ್ಗೆ ಮಾತಾಡೋಣ ಅಂತ. ಈಗಿನ ಯಂಗ್ಸ್ಟರ್ಸು, ಯುವಕ ಯುವತಿಯರಿಗೆ ಬಹುಶಃ ಹಳೆ ಚಲನಚಿತ್ರಗಳು ಅವ್ರು ನೋಡಿಲ್ಲ, ನೋಡೋಕ್ಕೆ ಯಾರೂ ಪ್ರೋತ್ಸಾಹನೂ ಕೊಡ್ತಾ ಇಲ್ಲ, ಯಾರೂ ಅದ್ರ ಬಗ್ಗೆ ಹೇಳ್ತಾನೂ ಇಲ್ಲ. ಹಳೆ ಸಿನಿಮಾಗಳನ್ನ ನೀವೇನಾದರೂ ನೋಡೋಕ್ಕೆ ಹೋಯ್ತು ಅಂತಂತಂದರೆ ನೀವೇ ದಂಗಾಗ್ಬಿಡ್ತೀರಾ. ಆ ಥರ ಬ್ಯೂಟಿಫುಲ್ ಮೂವೀಸ್ ಬಂದಿದೆ. ಅದನ್ನೆಲ್ಲ ನಾವು ರೋಡಲ್ಲಿ ಕೂತ್ಕೊಂಡು ಸ್ಕ್ರೀನಲ್ಲಿ ತೋರಿಸ್ತಾಯಿದ್ರು. ಅವಾಗೆಲ್ಲ ಗಣೇಶ ಸೀಸನ್ ಬಂದರೆ ನಾವೆಲ್ಲ ರೋಡಲ್ಲಿ ಕೂತ್ಕೊಂಡು 1 ಮೂವಿ ಇಲ್ಲ 2 ಮೂವಿ ಖಂಡಿತವಾಗ್ಲೂ ತೋರಿಸ್ತಾಯಿದ್ರು ನಮಗೆ. ಗಣೇಶ ಕೂಡಿಸ್ತಾರೆ ಅಂತ ಹೇಳಿದ್ರೆ ಕನ್ಫರ್ಮು. ಇಲ್ಲ ಹರಿಕತೆ, ಒಂದಿನ ಹರಿಕತೆ ಇರ್ತಾಯಿತ್ತು, ಒಂದಿನ ಡ್ರಾಮಾ ಇರ್ತಿತ್ತು, ಮಾರನೇ ದಿನ ಸಿನಿಮಾ ತೋರಿಸೋರು ಪ್ರೊಜೆಕ್ಟರಲ್ಲಿ. ಕಾಯ್ಕೊಂಡಿರೋದು 10 ಗಂಟೆಗೆ ಸ್ಟಾರ್ಟ್ ಮಾಡೋರು. ಅರ್ಧ ಜನ ಮಲ್ಕೊಂಡು ನಿದ್ದೆ ಮಾಡಿಬಿಡ್ತಾಯಿದ್ರು, ಅದು ಅರ್ಧ ಜನ ನೋಡೋರು ಮೂವಿ.
ನಾವು ರೋಡಲ್ಲೇ ನೋಡಿರೋದು ಜಾಸ್ತಿ, ಮತ್ತು ಟೆಂಟಲ್ಲಿ ಮೂವಿ ನೋಡಿದ್ದೀನಿ. ಚಿಕ್ಕ ವಯಸ್ಸು, ನಾನು ತುಂಬ, ನಮ್ಮ ಮೂರನೇ ಅಣ್ಣ ನನ್ನ ಕರ್ಕೊಂಡು ಹೋಗ್ತಾಯಿದ್ದ. ಸೊ ಆ ಥರದ್ರಲ್ಲಿ ನಾನು ತುಂಬ ನೋಡಿದ್ದೀನಿ. ಎಲ್ಲ ಬೇರೆ ಲೆವೆಲ್ಲು, ಎಂಥಂಥ ಕತೆಗಳು ಕನ್ನಡ ಸಿನಿಮಾಗಳು ಅಂದರೆ ನಿಮ್ಗೆ ಗೊತ್ತಿಲ್ಲ. ಸೊ ಯಾಕೆ ಆ ಕನ್ನಡದ ಮೂವಿ ಬಗ್ಗೆ ನಾನು ಮಾತಾಡಬಾರ್ದು? ಯಾಕೆ ಅಂತ ಹೇಳಿದರೆ, ಪ್ರೋತ್ಸಾಹ ಕೊಡೋಕ್ಕೆ, ನಮ್ಮ ಕೈ ಹಿಡಿಯೋಕ್ಕೆ ನೀವು ಯಾವತ್ತೂ ಹಿಂಜರಿದಿಲ್ಲ. ನಿಮಗೆ ಬೇಕಾಗಿರೋದು ಒಂದು ಕಲೆ ಅಷ್ಟೇ, ಅದಕ್ಕೆ ನೀವು ಬೆಲೆ ಕೊಟ್ಟೇ ಕೊಡ್ತೀರಾ. ಸೊ ನಾನು ಇದು ಹೊಸ ಜರ್ನಿ ನಂದು. ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ, ಈ ಒಂದು ಜರ್ನಿನ ನಿಮ್ಮ ಮೂಲಕ. ದಯವಿಟ್ಟು ನನಗೆ ಪ್ರೋತ್ಸಾಹ ಮಾಡಿ, ನಮ್ಮ ಜೊತೆ ಇರಿ. ನನಗೆ ಆದಷ್ಟು ನೀವು ಶೇರು, ಸಬ್ಸ್ಕ್ರೈಬೆಲ್ಲ ಮಾಡಿ. ಇದು ನನ್ನ ಮೊದಲ ಹೆಜ್ಜೆ, ಒಂದು ಸಿನಿಮಾ ಬಗ್ಗೆ ಮಾತಾಡೋದು ಅಂತ. ಯಾಕೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಅಜ್ಜಿದಿರೆಲ್ಲ ಕತೆ ಹೇಳುವಾಗ ತುಂಬ ಖುಷಿ ಆಗ್ತಿತ್ತು. ನಮ್ಮ ಮಕ್ಕಳಿಗೆಲ್ಲ ನಮ್ಮಮ್ಮ ಕತೆ ಹೇಳೋರು, ನನಗೆ ನಮ್ಮ ಅಜ್ಜಿ ಕತೆ ಹೇಳೋರು. ಅದು ತುಂಬ ಚೆನ್ನಾಗಿರ್ತಿತ್ತು. ಫಿಲಮ್ ನೋಡೋಕ್ಕಿಂತ ಕತೆ ಕೇಳೋದು ತುಂಬ ಚೆನ್ನಾಗಿರ್ತಿತ್ತು. ಸೊ ನೀವು ಈ ಫಿಲಮ್ನ ನೋಡಬೇಕು ಅಂತೇಳ್ಬಿಟ್ಟು ನಾನು ಇದನ್ನು ಕತೆ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಷ್ಟೋ ಮೂವಿಗಳನ್ನ ನನ್ನ ಫ್ರೆಂಡ್ಗಳಿಗೆ ಇದು ನೋಡಿದ್ದ ಕಣೆ ಅಂತೇಳ್ಬಿಟ್ಟು, ಮಲಯಾಳಂ ಆಗಲಿ, ಹಿಂದಿ ಆಗಲಿ, ತಮಿಳಾಗಲಿ, ತೆಲುಗು ಆಗಲಿ, ನಾನು ಅದ್ರ ಬಗ್ಗೆ ಹೇಳುವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ಏಯ್ ನೀನು ಕತೆ ಹೇಳುವಾಗ ನಮಗೆ ಪಿಕ್ಚರ್ ನೋಡೋದಷ್ಟೇ ಆಯಿತು ಕಣೆ, ತುಂಬ ಚೆನ್ನಾಗಿ ಹೇಳ್ದೆ ಕಣೆ ಕತೆ ಅಂತ ಹೇಳ್ತಾಯಿದ್ರು. ಸೊ ನಾನು ಯೋಚನೆ ಮಾಡಿದೆ, ಯಾಕೆ ನಾನು ಕತೆ ಹೇಳಬಾರ್ದು? ನಮ್ಮ ಸಿನಿಮಾನ, ಹಳೆ ಸಿನಿಮಾ ಎಲ್ಲರೂ ಮುಂದಕ್ಕೆ ಹೋಗ್ತಾರೆ, ಹೊಸ ಸಿನಿಮಾದ ಬಗ್ಗೆ ಮಾತಾಡ್ತಾರೆ, ನಾನು ಹಳೆ ಸಿನಿಮಾ ಬಗ್ಗೆ ಮಾತಾಡೋಣ, ಅದ್ರದ್ದು ಕತೆ ಹೇಳೋಣ ಅಂತ ಹೊಸ ಹೆಜ್ಜೆ ಇಟ್ಟಿದ್ದೀನಿ. ನನ್ನನ್ನು ದಯವಿಟ್ಟು ಕೈ ಹಿಡಿದು ಪ್ರೋತ್ಸಾಹ ಮಾಡಿ. ಇದು ನನ್ನ ಹೊಸ ಜರ್ನಿ. ಅದೇ ಮ್ಯೂಸಿಕಲ್ಲಿ ಅದಕ್ಕೆ ರಿಲೇಟೆಡೇ ಸಿನಿಮಾ, ಇಲ್ಲ ಅಂದರೆ ಮ್ಯೂಸಿಕ್ ಇಲ್ಲ. ಸೊ ಇದನ್ನು ನಾನು ಶುರು ಮಾಡಿದ್ದೀನಿ. ಮೊದಲನೇ ಚಿತ್ರ ಯಾವುದು ಅಂತ ನಿಮ್ಗೆ ಹೇಳ್ತೀನಿ.